ಕಾರ್ಯಕ್ರಮ ಕುತ್ಕೊಬೇಕು, ನಾವು ಇಲ್ಲೇ ಕುತ್ಕೊಬೇಕು. ನಾವು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಲ್ಲ. ಸ್ಟಾಪ್ ಡೌನ್ ಬಯಸ್ತಾ ಇದ್ವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಬಂದಿದ್ರು, ಅವ್ರಿಗೂ ಕೂಡ ಸ್ಟಾಪ್ ಡೌನ್ ಬಯಸ್ತಾ ಇದ್ವಿ. ಚಿಕ್ಕಬಳ್ಳಾಪುರ ಎಲ್ಲ ಗ್ರಾಮಗಳಿಂದ ಬಾಗೇಪಲ್ಲಿ ತಾಲೂಕು ಸಂಚಾಲಕರಾದ ಬಯಸ್ತಾ ಇದ್ವಿ. ರವಿ ಮತ್ತು ತಾಲೂಕು ತಂಡ ಅವರಿಗೂ ಸ್ಟಾಪ್ ಡೌನ್ ಬಯಸ್ತಾ ಇದ್ವಿ. ಅದೇ ರೀತಿಯಾಗಿ ಗುಡಬಂಡೆ ಸಂಚಾಲಕರಾದ ಸಿ.ವಿ. ರಮಣವರು ಬಂದಿದ್ದಾರೆ, ಅರವಣ ಮತ್ತು ತಂಡದವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ಟಾಪ್ ಡೌನ್ ಬಯಸ್ತಾ ಇದ್ವಿ. ಅದೇ ರೀತಿ ಚಿಂತಾಮಣಿ ತಾಲೂಕು ಸಂಚಾಲಕರಾದ ಎಸ್.ಸಿ. ಬಯಸ್ತಾ ಇದ್ವಿ. ಸಿಂಗಾಟ್ ಕದ್ರನಹಳ್ಳಿ, ಸಿಂಪುರ ಅನೇಕ ಗ್ರಾಮಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಬಂದಿರುವಂತಹ ಎಲ್ಲರಿಗೂ ಕೂಡ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್. ಮತ್ತು ತಂಡದವರ ಬಯಸ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ತಮಟೆ ಎರಡು ತಗೊಂಡು ಬನ್ನಿ ಇಲ್ಲಿಗೆ. ಹೋರಾಟಕ್ಕೆ ಎಲ್ಲರೆಲ್ಲ ಕುತ್ಕೊಬೇಕು. ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ದು, ಬಂದಿದ್ದಾರೆ. ಅದರಿಂದ ತಾವು ಪ್ರಭು ಸರ್ ಅದೇ ರೀತಿ ಬಾಗೇಪಲ್ಲಿ ತಾಲೂಕು ಹೊನ್ನಾವರದಲ್ಲಿ ವೈಫಲ್ಯ 15ನೇ ತಾರೀಕಿಂದ ಲಾಸ್ಟ್ ಬಂತು. 15ನೇ ತಾರೀಕಿಂದ ಸಿಂಗಾಟ್ ಕದನಹಳ್ಳಿ ಗ್ರಾಮದಿಂದ 10 ಕಿಲೋಮೀಟರ್ ದೂರ ಇಡೀ ಕುಟುಂಬಗಳ ಸಮೇತ ಕಾಲ್ನಡಿಗೆ ಜಾಥಾ ಬಂದು ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲ ಕೂಡ 11 ದಿವಸ ಕಾಲ ಧರಣಿಯನ್ನ ಮಾಡ್ತಾ ಇದ್ದೀವಿ. ಇಡೀ ಪೊಲೀಸ್ ಇಲಾಖೆ ಗೊತ್ತಿದೆ. ಅಲ್ಲಿ ಮೊದಲು 20 ಜನ ಹಾಕಿದ್ರು, ನಂತರ ಪಿಕೆಟಿಂಗ್ ಅಂದಾಗ 3 ಜನ ಹಾಕಿದ್ರು, ನಂತರ ಈಗ 12 ಜನ ಹಾಕಿದ್ದಾರೆ. ಕಾರಣ ಏನಂದ್ರೆ ಇವರು ಶಾಂತ ರೀತಿಯಿಂದ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಐದುಗಾರ ಘಟನೆಗಳಿಗೆ ಅವಕಾಶ ಕೊಡೋದಿಲ್ಲ ಈ ಸಂಘಟನೆ ಅಂತ ಕೂಡ ಇಡೀ ಪೊಲೀಸ್ ಇಲಾಖೆ ಗೊತ್ತಿದೆ. ಆ ಕಾರಣಕ್ಕೆ ಇಡೀ ಒಬ್ಬರು ಇವತ್ತು ಅಲ್ಲಿ ಕಾವಲು ಕಾಯಿಸ್ತಕ್ಕಂಥ ಸ್ಥಿತಿ ಇದೆ. ನಾನು ಸುಮಾರು ಜನ ಸಮಾಜ ಕಲ್ಯಾಣ ಇಲಾಖೆ, ಜಾರಿ ನಿರ್ದೇಶನಾಲಯ ಏನು SC/ST ಯಾವುದೇ ರೀತಿಯಾದಂತ ಅನ್ಯಾಯ ಆಗದೆ ಹಾಗೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ರಕ್ಷಣೆಗೆ ಈ ಎರಡೂ ಕೂಡ ಈ ವರ್ಗಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ರಕ್ಷಣೆ ಕೊಡಕ್ಕೆ ಇರ್ತಕ್ಕಂಥ ಇಲಾಖೆಗಳು ಕೂಡ ಇಡೀ ಟೋಟಲಿ ಸಂಪೂರ್ಣವಾಗಿ ಎಲ್ಲ ಕೂಡ ಅವರ ಮುಂದಾಳತ್ವದಲ್ಲೇ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಸಂಬಂಧಪಟ್ಟ PSC ಅವ್ರ ಜೊತೆ ಚರ್ಚೆ ಮಾಡಿ, ತಹಸೀಲ್ದಾರ್ ಅವ್ರ ಜೊತೆ ಚರ್ಚೆ ಮಾಡಿ, ಯಾರಿಗೆ ಅನ್ಯಾಯ ಆಗಿದೆ, ಏನು ಬಂದಿದ್ದೀವಿ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ನ್ಯಾಯ ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಎಲ್ಲರ ಮೇಲೆ ಕೂಡ ಇದೆ. ಆದ್ರೆ ಇವತ್ತು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ, ಇಡೀ ಕನ್ನಡ ಭವನದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದು ನನ್ನ ಜಿಲ್ಲಾಧಿಕಾರಿಗಳನ್ನು SC ಅವ್ರನ್ನ ನಾವು ನಮ್ಮ ಜೊತೆಯೆಲ್ಲ ಕೂಡ ಇವತ್ತು ನಿಂತ್ಕೊಂಡು ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಾವೆಲ್ಲ ಕೂಡ ಕೇಳ್ತಾ ಇದ್ದೇನೆ. ಒಂದೇ ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ ಸರ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸದಾಗಿ ಆಗಿರಲಿಲ್ಲ. ನಾವೆಲ್ಲ ಕೂಡ ಸೇರಿ ಜನಸಂಘ ಸಮಿತಿಯಿಂದ ಏನು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಇದೆಯೋ ಆ ಹಾಸ್ಟೆಲ್ ಎಲ್ಲ ಕೂಡ ಸಾಕಷ್ಟು ಜನ MLA ಗಳಿಗೆ ಒಂದು 20-30 ಸೀಟನ್ನು ಕೊಡಿ, ಆ ಬಡ ಮಕ್ಕಳು ಎಲ್ಲ ಕೂಡ ಓದ್ಕೊಳ್ಳೋದಕ್ಕೆ
ಅಥವಾ ಅನ್ನ ತಿನ್ನೋದಕ್ಕೆ ಅಥವಾ ಮಲ್ಕೊಳ್ಳೋಕೆ ಒಂದು ಜಾಗ ಆಗ್ತದೆ ಅಂತಕ್ಕಂಥ ಸುಮಾರು ಸಾರಿ ನಾವು ಹೋರಾಟಗಳನ್ನು ಮಾಡಿದ್ವಿ. ಆದರೆ ಯಾವುದೇ MLA ಆಗಿರಲಿ ಆಗಿರೋ ತಹಸೀಲ್ದಾರ್ಗಳಾಗಿರಲಿ AC ಅವರಾಗಿರಲಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜನಸಂಘ ಸಮಿತಿ ಆವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಇರ್ತಕ್ಕಂಥದ್ದು, ಆ ಫೀಲ್ಡ್ ಇರ್ತಕ್ಕಂಥದ್ದು, ಆ ಕಟ್ಟಡ ಎಲ್ಲ ಕೂಡ ಫಾರ್ಮಸಿ ಕಾಲೇಜಿಗೆ ಸಂಬಂಧಪಟ್ಟಂತ ಕಟ್ಟಡ ಅದು ಕಂಪ್ಲೀಟ್ ಎಲ್ಲ ಕೂಡ ಸೇರ್ಕೊಂಡು ದೇವನಹಳ್ಳಿ ತಾಲೂಕಿಗೆ ಶಿಫ್ಟ್ ಆಗಿತ್ತು. ನಾನು ಮೊದಲೇ ಹಂತದಲ್ಲೇ ಹೇಳಿದ್ದೀನಿ, ಚಿಂಗಾಡಿ ಕದರೇನಹಳ್ಳಿದು ಬರೀ ಕಂದಾಯ ಇಲಾಖೆ ವ್ಯಾಪ್ತಿನಲ್ಲಿ ಇದ್ದಿದ್ರೆ ಅದು ಸಮಸ್ಯೆನೇ ಇರ್ತಿರ್ಲಿಲ್ಲ ಇಲ್ಲಿವರೆಗೂ. ಈಗ ಅಲ್ಲಿ ಉಳುಮೆ ಮಾಡ್ತಿದ್ದವ್ರಿಗೂ ಕೂಡ ಗೊತ್ತಿದೆ. ಮೊನ್ನೆ ನಾನು ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಆ ಮಾತುಗಳನ್ನ ಹೇಳಿದ್ದಾರೆ. ಸರ್, ನಮ್ಗೆ ಪದೇ ಪದೇ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ, ಆ ಮಾತುಗಳನ್ನ ಹೇಳಿದ್ದಾರೆ. ಈಗ ನಾನು ನಿಮ್ಗೆ ಹೇಳಿದ್ದೀನಿ, ಕೇಂದ್ರದ ಕಾಯ್ದೆ ಏನಿದೆ ಆ ಕಾಯ್ದೆಯ ಅಡಿನಲ್ಲಿ ಅರಣ್ಯ ಇಲಾಖೆಯವರು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರಿಗೂ ಕೂಡ ನಾನು ಸ್ಪಷ್ಟವಾಗಿ ನೀವು ಕೊಟ್ಟಿರುವಂತ ಎಲ್ಲ ದಾಖಲೆಗಳು, ಮೂಲ ದಾಖಲೆಗಳು ಎಲ್ಲವನ್ನೂ ಕೊಟ್ಟಿದ್ದೀರಾ. ಅದನ್ನಾಗಲೇ ನಾನು ವಿಸ್ತೃತವಾಗಿ 2-3 ಬಾರಿ ಚರ್ಚೆ ಮಾಡಿದ್ದೀನಿ. ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಒಂದು ಸಣ್ಣ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಅವ್ರು ಏನ್ ಸಮಯ ತೆಗೆದುಕೊಳ್ತಾರೆ, ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನ ಏನ್ ಪರಿಹಾರ ಈಗ 50-60 ವರ್ಷ ಜಾಗದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಬಂದೋಗಿದ್ದಾರೆ, ಎಲ್ಲಾ DFOಗಳು ಬಂದೋಗಿದ್ದಾರೆ, ಅನೇಕ ತಹಸೀಲ್ದಾರ್ಗಳು ಬಂದೋಗಿದ್ದಾರೆ, ACಗಳು ಬಂದೋಗಿದ್ದಾರೆ. ಆಯ್ತು, ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ಅವ್ರಿಗೆ ಉಳುಮೆ ಮಾಡೋದಕ್ಕೆ ಅವಕಾಶನ ಇಲ್ವಾ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದೀವಿ. ಅಷ್ಟು ಸುದೀರ್ಘವಾದಂತ ಸಮಸ್ಯೆಯನ್ನ ನಿಂತ ನೆಲೆನಲ್ಲೇ ಒಂದು ಉತ್ತರ ಕೊಟ್ಟು ಸಾಲ್ವ್ ಮಾಡೋದಾಗಿದ್ರೆ ಇದು ಯಾವತ್ತೂ ಸಾಲ್ವ್ ಆಗ್ಬಿಡ್ತಾ ಇತ್ತು. ಸಮಸ್ಯೆ ಸ್ವಲ್ಪ ಜಟಿಲವಾಗಿರೋದ್ರಿಂದ ಈಗ ನೀವು ಕೊಟ್ಟಿರುವಂತ ದಾಖಲೆಗಳು ಹೊಸ ರೀತಿ ಬೆಳಕು ಚೆಲ್ತಾ ಇರೋದ್ರಿಂದ ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನು ಅದಕ್ಕೆ ತಾರ್ಕಿಕವಾಗಿ ಅಂತಿಗೆ ತಗೊಂಡೋಗ್ಬೇಕು, ಆ ಅಂತಿಗೆ ತಗೊಂಡೋಗೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕ್ ಬಯಸ್ತೇನೆ. ಹೋರಾಟ ಅಂತಕ್ಕಂಥದ್ದು ಅದು ನಿರಂತರವಾಗಿ ಇರ್ತದೆ. ನಮ್ದು ಅಷ್ಟೇ, ಆಸ್ ಎ ಡೆಪ್ಟಿ ಕಮಿಷನರ್ ಯಾವುದೇ ಅಧೀನ ಇಲಾಖೆಗಳು ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ತಾವು ಗಮನಕ್ಕೆ ತಂದಿದ್ದೀರಾ. ಅದು ಏನು ಎತ್ತ ಅಂತೇಳಿ ಅದನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ಆ ರೀತಿ ಆಗದಂತೆ ಬಡವರಿಗೆ ನೈಜವಾಗಿ ಅವ್ರಿಗೆ ಸಿಗಬೇಕಾದಂತ ಸವಲತ್ತುಗಳು, ಸಿಗಬೇಕಾದಂತ ಜವಾಬ್ದಾರಿ ಸಿಗಬೇಕು ಅಂತಕ್ಕಂಥದ್ದು. ಮತ್ತೆ ಅದೆಲ್ಲದ್ರ ಜೊತೆಗೆ ದರ್ಖಾಸ್ತು ಕೊಡಿ. ತಮಗೆ ನಾನು ಹೆಚ್ಚಿಗೆ ಉತ್ಪ್ರೇಕ್ಷೆಯಾಗಿ ಹೇಳೋದ್ ಬೇಕಾಗಿಲ್ಲ. ಈ ಸಾಗುವಳಿ ಚೀಟಿಗಳು ತಾವು ತಗೊಂಡು 30 ವರ್ಷ, 40 ವರ್ಷ, 50 ವರ್ಷ ಆದ್ರೆ ಇದುವರೆಗೂ ದುರಸ್ತಾಗಿರ್ಲಿಲ್ಲ. ಅಂತದ್ದು ಮೊನ್ನೆ ಮಿನಿಸ್ಟರ್ನ ಕರೆಸಿ 3,000 ಜನಕ್ಕೆ ಒಂದೇ ವೇದಿಕೆನಲ್ಲಿ ಕೊಡಿಸಿದೀವಿ. ಸಂಕಲ್ಪ ಇದೆ 20,000 ಜನಕ್ಕೆ ಮುಂದಿನ 1 ವರ್ಷದಲ್ಲಿ 15ರಿಂದ 20,000 ಜನಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪೂರಕ ಕೆಲಸ ಮಾಡ್ತಾ ಇದೀವಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಗೊತ್ತಿದೆ ನೀವು ನಿರ್ದಿಷ್ಟ ನೋವುಗಳನ್ನ ಇಟ್ಕೊಂಡು ಬಂದಿದ್ದೀರಾ. ನಾವು ನಿಮ್ಮ ನಿರ್ದಿಷ್ಟ ನೋವುಗೂ ಪರಿಹಾರ ಕೊಡಕ್ಕಿದ್ದ ಜವಾಬ್ದಾರಿ ಇದೆ ನಮ್ಗೆ. ಜೊತೆಗೆ ಇಡೀ ಜಿಲ್ಲೆಗೆ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನಿಮ್ಗೆ ತಿಳಿಸೋದಕ್ಕೆ, ನಿಮ್ಮನ್ನ ಶಕ್ತಿವಂತರ ಮಾಡೋದು ನಮ್ಮ ಜವಾಬ್ದಾರಿ. ಇದನ್ನೆಲ್ಲ ನಾನು ಹೇಳ್ತಾ ಇರೋಂಥದ್ದು, ಇವೆಲ್ಲ ನಿಮ್ಮ ಹಕ್ಕು. ಇವೆಲ್ಲವನ್ನೂ ಮಾಡೋ ಜವಾಬ್ದಾರಿ ನಮ್ದಿದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ವಿಶೇಷವಾಗಿ ಈ ಹೋರಾಟ ಏನ್ ನೀವು ಮಾಡ್ಕೊಂಡು ಬರ್ತಿದ್ರೆ ಅದನ್ನ ಬಹಳ ಸೂಕ್ಷ್ಮವಾಗಿ, ಬಹಳ ಗಂಭೀರವಾಗಿ ಜಿಲ್ಲಾಡಳಿತ ತಗೊಂಡಿದೆ. ಈಗಾಗಲೇ ಅದಕ್ಕೆ ಬೇಕಾದಂತ ಎಲ್ಲರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. 100ಕ್ಕೆ 100 ಕೆಲಸ ಆಗ್ಬೋದು ಅನ್ನಂಗಿದ್ರೆ ಎಳ್ಳಷ್ಟು ಅದನ್ನ ನಿಧಾನನೂ ಕೂಡ ಮಾಡೋದಿಲ್ಲ, ಮಾಡೋದಕ್ಕೂ ಹಿಂಜರಿಯೋದು. ಆಯ್ತಾ? ಆ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ.